ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶ್ರೀಪಾದ್. ನೋಡಿ, ಮಂತ್ರಿ ಮಂಡಲಕ್ಕೆ ಎಂಟ್ರಿ ಕೊಡೋರು ಯಾರು ಅನ್ನೋ ಲೆಕ್ಕಾಚಾರ ನಡೀತಿರ್ಬೇಕಾದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಆಗಿ ಎಷ್ಟೋ ದಿನ ಆಯಿತು, ಚುನಾವಣಾ ಫಲಿತಾಂಶ ಬಂದು ಎಷ್ಟೋ ದಿನ ಆಯಿತು, ಇನ್ನು ಚುನಾವಣೆಯಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಇಬ್ಬರಿಬ್ಬರು ತಲೆದಂಡ ಆಗಿ ಅದು ತಿಂಗಳಾನ್ಗಟ್ಲೆ ಆಯಿತು. ಈಗ ಜಮೀರ್ ಅವರ ಈ ಆಡಿಯೋ ವೈರಲ್ ಆಗಿದ್ದು ಯಾಕೆ? ಮಂತ್ರಿ ಮಂಡಲದಲ್ಲಿ ಎಂಟ್ರಿ ಪಡೆಯೋಕೆ ಹವಣಿಸ್ತಾ ಇರುವ ಜಮೀರ್ ಅವರಿಗೆ ಇದೇ ಆಡಿಯೋ ಮುಳುವಾಗುತ್ತಾ? ಇನ್ಫ್ಯಾಕ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ವಿಚಾರಗಳು ಈಗ ಆಲ್ರೆಡಿ ತಿಳಿದಿದೆ ಅನ್ನೋ ಮಾಹಿತಿ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ತಲೆದಂಡದ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟ್ ಜಮೀರ್ಗೆ ಟೆನ್ಷನ್ ಹೆಚ್ಚಾಗಿದೆ. ಸಚಿವ ಸ್ಥಾನ ಕೈ ತಪ್ಪುವ ಭೀತಿಯಲ್ಲಿದ್ದಾರೆ ಜಮೀರ್ ಅಹಮದ್. ಜಮೀರ್ಗೆ ಹಾಗಾದ್ರೆ ಮುಳುವಾಗುತ್ತಾ ದಾವಣಗೆರೆ ಬೈ ಎಲೆಕ್ಷನ್ನ ಎಫೆಕ್ಟ್? ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಸಿಕ್ಕಿದೆಯಂತೆ ಹಲವು ಸಾಕ್ಷ್ಯ. ಚುನಾವಣೆಯಲ್ಲಿ ಸಮುದಾಯದ ದಾರಿ ತಪ್ಪಿಸಿರುವ ಆರೋಪ ಇದೀಗ ಜಮೀರ್ ಅವ್ರ ಮೇಲಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದರ್ಥದಲ್ಲಿ ಜಮೀರ್ ತಮ್ಮ ಸಂಪುಟದಲ್ಲಿ ಇರೋದು ಬೇಕಾಗಿಲ್ಲ ಅನ್ನೋ ರೀತಿಯದ್ದೇ ವರ್ತಮಾನ. ಈಗ ಜಮೀರ್ ಅಹಮದ್ ಖಾನ್ ಅವರಿಗಿರುವ ಲಾಸ್ಟ್ ರೆಸಾರ್ಟ್ ಅಂದರೆ ಯಾರಾದರೂ ಜಮೀರ್ ಅವರನ್ನು ಉಳಿಸ್ಬೋದು ಅಂದರೆ ಅದು ಕೇವಲ ಕೆ ಸಿ ವೇಣುಗೋಪಾಲ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆ ಸಿ ವೇಣುಗೋಪಾಲ್ ಕೈ ಹಿಡಿದ್ರೆ ಮಾತ್ರ ಜಮೀರ್ಗೆ ಮಂತ್ರಿ ಭಾಗ್ಯ ಅನ್ನೋ ವಿಶ್ಲೇಷಣೆಗಳು ಕೂಡ ಕೇಳೋಕೆ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಇನ್ನೇನು ಮತ್ತೆ ಮಂತ್ರಿ ಆಗಬೇಕು ಅನ್ನೋ ಆಸೆಯಲ್ಲಿದ್ದಾರೆ ಜಮೀರ್. ಆದರೆ ಬೈ ಎಲೆಕ್ಷನ್ನ ಬಿಸಿ ಇನ್ನೂ ಕೂಡ ತಟ್ಟೋದು ನಿಂತಿಲ್ಲ ಅನ್ನೋ ರೀತಿಯಲ್ಲಿ ಸ್ಫೋಟವಾಗಿದೆ ಈ ಆಡಿಯೋ. ಏನು ಡೆವಲಪ್ಮೆಂಟ್ ನಡೀತಾ ಇದೆ ಈ ಆಡಿಯೋದ ಸುತ್ತ? ಸದ್ಯಕ್ಕೆ ಜಮೀರ್ ಅವರ ಭವಿಷ್ಯ ಈ ಆಡಿಯೋದ ಮೇಲೆ ಎಷ್ಟು ಅವಲಂಬಿತವಾಗಿದೆ ಅಂತ? ಖಂಡಿತ ಸ್ಮಿತಾ, ಜಮೀರ್ ಅವರ ಭವಿಷ್ಯ ಈಗ ಒಂದು ರೀತಿಯಲ್ಲಿ ಮಂಕ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಮಳೆ ನಿಂತು ಮಳೆ ಹಣ್ಣಿ ನಿಂತಿಲ್ಲ ಅನ್ನೋ ಹಾಗೆ ದಾವಣಗೆರೆ ಉಪಚುನಾವಣೆ ಎಫೆಕ್ಟ್ ನಿರಂತರವಾಗಿ ಚರ್ಚೆ ಆಗ್ತಾನೆ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಅದು ಮುಂದಿನ ಕ್ಯಾಬಿನೆಟ್ ಪುನರ್ರಚನೆ ವೇಳೆ ಪ್ರತಿಬಿಂಬವನ್ನು ಬೀರುತ್ತೆ, ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಆದ್ರೆ ಈಗ ಸರ್ಕಾರವೇ ಬದಲಾಗಿದೆ. ಸಿದ್ದರಾಮಯ್ಯ ಸರ್ಕಾರ ಬದಲಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ರಚನೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹೊಸ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋಂಥದ್ದು ಒಂದು ಹಂತದ ಚರ್ಚೆ ನಡೀತಾ ಇದೆ. ಮೊದಲ ಹಂತದ ಕ್ಯಾಬಿನೆಟ್ ರಚನೆಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲ ಹಂತದಲ್ಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಬಹುತೇಕವಾಗಿ ಅವರಿಗೆ ಸ್ಥಾನ ಕೈ ತಪ್ಪಬಹುದು ಅನ್ನುವಂಥದ್ದು ವಿಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ಮೂಲದಿಂದ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಉಪಚುನಾವಣೆ ವೇಳೆ ಸಾಕ್ಷ್ಯಗಳು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೈಗೆ ಸಿಕ್ಕಿದ್ವು. ಅದರಲ್ಲೂ ಸುರ್ಜೇವಾಲಾ ಅವರು ಕೆಂಡಾಮಂಡಲವಾಗಿದ್ರು ಈ ತರಹದ ಬೆಳವಣಿಗೆಗಳನ್ನ ನೋಡಿ. ಆಗ ಈ ವಿಚಾರಗಳನ್ನ ಬಹಿರಂಗಪಡಿಸಕ್ ಹೋಗ್ಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಬೀದಿಯಲ್ಲಿ ಹರಾಜಾಗೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ತಾಳ್ಮೆಯನ್ನು ವಹಿಸಿದ್ರು. ಆದ್ರೆ ಅದರ ಹೊರತಾಗಿ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ಖಾನ್ ಅವರನ್ನ ಏಕಾಏಕಿ ಹುದ್ದೆಯಿಂದ ತೆಗೆಯುವ ಮೂಲಕ ಒಂದಷ್ಟು ಆಕ್ರೋಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವ್ಯಕ್ತಪಡಿಸಿತ್ತು. ಮುಂದಿನ ದಿನಗಳಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ನೋಡ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿತ್ತು. ಈಗ ಸಾರ್ವಜನಿಕವಾಗಿ ಆಡಿಯೋ ಬಹಿರಂಗ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ, ಇದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಜಮೀರ್ ಅಹಮದ್ ಖಾನ್ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವುದು ಈಗ ಅನುಮಾನ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ಜಮೀರ್ ಅವರ ಪರವಾಗಿ ಮಾತನಾಡ್ತಾ ಇಲ್ಲ, ಅವರ ಪರವಾಗಿ ಬ್ಯಾಟಿಂಗ್ ಇಲ್ಲ ಅನ್ನೋದು. ಯಾಕಂದ್ರೆ ಆ ಉಪಚುನಾವಣೆ ವೇಳೆ ಜಮೀರ್ ಅವರು ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶ್ರೀಪಾದ್. ನೋಡಿ, ಮಂತ್ರಿ ಮಂಡಲಕ್ಕೆ ಎಂಟ್ರಿ ಕೊಡೋರು ಯಾರು ಅನ್ನೋ ಲೆಕ್ಕಾಚಾರ ನಡೀತಿರ್ಬೇಕಾದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಆಗಿ ಎಷ್ಟೋ ದಿನ ಆಯಿತು, ಚುನಾವಣಾ ಫಲಿತಾಂಶ ಬಂದು ಎಷ್ಟೋ ದಿನ ಆಯಿತು, ಇನ್ನು ಚುನಾವಣೆಯಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಇಬ್ಬರಿಬ್ಬರು ತಲೆದಂಡ ಆಗಿ ಅದು ತಿಂಗಳಾನ್ಗಟ್ಲೆ ಆಯಿತು. ಈಗ ಜಮೀರ್ ಅವರ ಈ ಆಡಿಯೋ ವೈರಲ್ ಆಗಿದ್ದು ಯಾಕೆ? ಮಂತ್ರಿ ಮಂಡಲದಲ್ಲಿ ಎಂಟ್ರಿ ಪಡೆಯೋಕೆ ಹವಣಿಸ್ತಾ ಇರುವ ಜಮೀರ್ ಅವರಿಗೆ ಇದೇ ಆಡಿಯೋ ಮುಳುವಾಗುತ್ತಾ? ಇನ್ಫ್ಯಾಕ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ವಿಚಾರಗಳು ಈಗ ಆಲ್ರೆಡಿ ತಿಳಿದಿದೆ ಅನ್ನೋ ಮಾಹಿತಿ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ತಲೆದಂಡದ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟ್ ಜಮೀರ್ಗೆ ಟೆನ್ಷನ್ ಹೆಚ್ಚಾಗಿದೆ. ಸಚಿವ ಸ್ಥಾನ ಕೈ ತಪ್ಪುವ ಭೀತಿಯಲ್ಲಿದ್ದಾರೆ ಜಮೀರ್ ಅಹಮದ್. ಜಮೀರ್ಗೆ ಹಾಗಾದ್ರೆ ಮುಳುವಾಗುತ್ತಾ ದಾವಣಗೆರೆ ಬೈ ಎಲೆಕ್ಷನ್ನ ಎಫೆಕ್ಟ್? ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಸಿಕ್ಕಿದೆಯಂತೆ ಹಲವು ಸಾಕ್ಷ್ಯ. ಚುನಾವಣೆಯಲ್ಲಿ ಸಮುದಾಯದ ದಾರಿ ತಪ್ಪಿಸಿರುವ ಆರೋಪ ಇದೀಗ ಜಮೀರ್ ಅವ್ರ ಮೇಲಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದರ್ಥದಲ್ಲಿ ಜಮೀರ್ ತಮ್ಮ ಸಂಪುಟದಲ್ಲಿ ಇರೋದು ಬೇಕಾಗಿಲ್ಲ ಅನ್ನೋ ರೀತಿಯದ್ದೇ ವರ್ತಮಾನ. ಈಗ ಜಮೀರ್ ಅಹಮದ್ ಖಾನ್ ಅವರಿಗಿರುವ ಲಾಸ್ಟ್ ರೆಸಾರ್ಟ್ ಅಂದರೆ ಯಾರಾದರೂ ಜಮೀರ್ ಅವರನ್ನು ಉಳಿಸ್ಬೋದು ಅಂದರೆ ಅದು ಕೇವಲ ಕೆ ಸಿ ವೇಣುಗೋಪಾಲ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆ ಸಿ ವೇಣುಗೋಪಾಲ್ ಕೈ ಹಿಡಿದ್ರೆ ಮಾತ್ರ ಜಮೀರ್ಗೆ ಮಂತ್ರಿ ಭಾಗ್ಯ ಅನ್ನೋ ವಿಶ್ಲೇಷಣೆಗಳು ಕೂಡ ಕೇಳೋಕೆ ಸಿಗ್ತಾ ಇದೆ.
ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಇನ್ನೇನು ಮತ್ತೆ ಮಂತ್ರಿ ಆಗಬೇಕು ಅನ್ನೋ ಆಸೆಯಲ್ಲಿದ್ದಾರೆ ಜಮೀರ್. ಆದರೆ ಬೈ ಎಲೆಕ್ಷನ್ನ ಬಿಸಿ ಇನ್ನೂ ಕೂಡ ತಟ್ಟೋದು ನಿಂತಿಲ್ಲ ಅನ್ನೋ ರೀತಿಯಲ್ಲಿ ಸ್ಫೋಟವಾಗಿದೆ ಈ ಆಡಿಯೋ. ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಈ ಆಡಿಯೋದ ಸುತ್ತ? ಸದ್ಯಕ್ಕೆ ಜಮೀರ್ ಅವರ ಭವಿಷ್ಯ ಈ ಆಡಿಯೋದ ಮೇಲೆ ಎಷ್ಟು ಅವಲಂಬಿತವಾಗಿದೆ ಅಂತ? ಖಂಡಿತ ಸ್ಮಿತಾ, ಜಮೀರ್ ಅವರ ಭವಿಷ್ಯ ಈಗ ಒಂದು ರೀತಿಯಲ್ಲಿ ಮಂಕ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಮಳೆ ನಿಂತು ಮಳೆ ಹಣ್ಣಿ ನಿಂತಿಲ್ಲ ಅನ್ನೋ ಹಾಗೆ ದಾವಣಗೆರೆ ಉಪಚುನಾವಣೆ ಎಫೆಕ್ಟ್ ನಿರಂತರವಾಗಿ ಚರ್ಚೆ ಆಗ್ತಾನೆ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಅದು ಮುಂದಿನ ಕ್ಯಾಬಿನೆಟ್ ಪುನರ್ರಚನೆ ವೇಳೆ ಪ್ರತಿಬಿಂಬವನ್ನು ಬೀರುತ್ತೆ, ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಆದ್ರೆ ಈಗ ಸರ್ಕಾರ ಬದಲಾಗಿದೆ, ಸಿದ್ದರಾಮಯ್ಯ ಸರ್ಕಾರ ಬದಲಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ರಚನೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹೊಸ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋಂಥದ್ದು ಒಂದು ಹಂತದ ಚರ್ಚೆ ನಡೀತಾ ಇದೆ, ಮೊದಲ ಹಂತದ ಕ್ಯಾಬಿನೆಟ್ ರಚನೆಗಾಗಿ. ಇಲ್ಲಿ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲ ಹಂತದಲ್ಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಬಹುತೇಕವಾಗಿ ಅವರಿಗೆ ಸ್ಥಾನ ಕೈ ತಪ್ಪಬಹುದು ಅನ್ನುವಂಥದ್ದು ವಿಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ಮೂಲದಿಂದ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಉಪಚುನಾವಣೆ ವೇಳೆ ಸಾಕ್ಷ್ಯಗಳು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೈಗೆ ಸಿಕ್ಕಿದ್ದು. ಅದರಲ್ಲೂ ಸುರ್ಜೇವಾಲಾ ಅವರು ಕೆಂಡಾಮಂಡಲವಾಗಿದ್ರು ಈ ತರಹದ ಬೆಳವಣಿಗೆಗಳನ್ನ ನೋಡಿ. ಆಗ ಈ ವಿಚಾರಗಳನ್ನ ಬಹಿರಂಗಪಡಿಸಕ್ ಹೋಗ್ಲಿಲ್ಲ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಬೀದಿಯಲ್ಲಿ ಹರಾಜಾಗೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ತಾಳ್ಮೆಯನ್ನು ವಹಿಸಿದ್ರು. ಆದ್ರೆ ಅದು ಹೊರತಾಗಿ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ಖಾನ್ ಅವರನ್ನ ಏಕಾಏಕಿ ಹುದ್ದೆಯಿಂದ ತೆಗೆಯುವ ಮೂಲಕ ಒಂದಷ್ಟು ಆಕ್ರೋಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವ್ಯಕ್ತಪಡಿಸಿತ್ತು. ಮುಂದಿನ ದಿನಗಳಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ನೋಡ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿತ್ತು. ಈಗ ಸಾರ್ವಜನಿಕವಾಗಿ ಆಡಿಯೋ ಬಹಿರಂಗ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ, ಇದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಜಮೀರ್ ಅಹಮದ್ ಖಾನ್ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವುದು ಈಗ ಅನುಮಾನ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ಜಮೀರ್ ಅವರ ಪರವಾಗಿ ಮಾತನಾಡ್ತಾ ಇಲ್ಲ, ಅವರ ಪರವಾಗಿ ಬ್ಯಾಟಿಂಗ್ ಇಲ್ಲ ಅನ್ನೋದು. ಯಾಕಂದ್ರೆ ಆ ಉಪಚುನಾವಣೆ ವೇಳೆ ಜಮೀರ್ ಅವರು ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಟೈಮಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಶ್ರೀಪಾದ್. ನೋಡಿ, ಮಂತ್ರಿ ಮಂಡಲಕ್ಕೆ ಎಂಟ್ರಿ ಕೊಡೋರು ಯಾರು ಅನ್ನೋ ಲೆಕ್ಕಾಚಾರ ನಡೀತಿರ್ಬೇಕಾದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಆಗಿ ಎಷ್ಟೋ ದಿನ ಆಯಿತು, ಚುನಾವಣಾ ಫಲಿತಾಂಶ ಬಂದು ಎಷ್ಟೋ ದಿನ ಆಯಿತು, ಇನ್ನು ಚುನಾವಣೆಯಲ್ಲಿ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಇಬ್ಬರಿಬ್ಬರು ತಲೆದಂಡ ಆಗಿ ಅದು ತಿಂಗಳಾನ್ಗಟ್ಲೆ ಆಯಿತು. ಈಗ ಜಮೀರ್ ಅವರ ಈ ಆಡಿಯೋ ವೈರಲ್ ಆಗಿದ್ದು ಯಾಕೆ? ಮಂತ್ರಿ ಮಂಡಲದಲ್ಲಿ ಎಂಟ್ರಿ ಪಡೆಯೋಕೆ ಹವಣಿಸ್ತಾ ಇರುವ ಜಮೀರ್ ಅವರಿಗೆ ಇದೇ ಆಡಿಯೋ ಮುಳುವಾಗುತ್ತಾ? ಇನ್ಫ್ಯಾಕ್ಟ್ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಈ ವಿಚಾರಗಳು ಈಗ ಆಲ್ರೆಡಿ ತಿಳಿದಿದೆ ಅನ್ನೋ ಮಾಹಿತಿ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ತಲೆದಂಡದ ಬಿರುಗಾಳಿ ಬೀಸಲಿಕ್ಕೆ ಪ್ರಾರಂಭ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ಎಫೆಕ್ಟ್ ಜಮೀರ್ಗೆ ಟೆನ್ಷನ್ ಹೆಚ್ಚಾಗಿದೆ. ಸಚಿವ ಸ್ಥಾನ ಕೈ ತಪ್ಪುವ ಭೀತಿಯಲ್ಲಿದ್ದಾರೆ ಜಮೀರ್ ಅಹಮದ್. ಜಮೀರ್ಗೆ ಹಾಗಾದ್ರೆ ಮುಳುವಾಗುತ್ತಾ ದಾವಣಗೆರೆ ಬೈ ಎಲೆಕ್ಷನ್ನ ಎಫೆಕ್ಟ್? ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೂ ಸಿಕ್ಕಿದೆಯಂತೆ ಹಲವು ಸಾಕ್ಷ್ಯ. ಚುನಾವಣೆಯಲ್ಲಿ ಸಮುದಾಯದ ದಾರಿ ತಪ್ಪಿಸಿರುವ ಆರೋಪ ಇದೀಗ ಜಮೀರ್ ಅವ್ರ ಮೇಲಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದರ್ಥದಲ್ಲಿ ಜಮೀರ್ ತಮ್ಮ ಸಂಪುಟದಲ್ಲಿ ಇರೋದು ಬೇಕಾಗಿಲ್ಲ ಅನ್ನೋ ರೀತಿಯದ್ದೇ ವರ್ತಮಾನ. ಈಗ ಜಮೀರ್ ಅಹಮದ್ ಖಾನ್ ಅವರಿಗಿರುವ ಲಾಸ್ಟ್ ರೆಸಾರ್ಟ್ ಅಂದರೆ ಯಾರಾದರೂ ಜಮೀರ್ ಅವರನ್ನು ಉಳಿಸ್ಬೋದು ಅಂದರೆ ಅದು ಕೇವಲ ಕೆ ಸಿ ವೇಣುಗೋಪಾಲ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆ ಸಿ ವೇಣುಗೋಪಾಲ್ ಕೈ ಹಿಡಿದ್ರೆ ಮಾತ್ರ ಜಮೀರ್ಗೆ ಮಂತ್ರಿ ಭಾಗ್ಯ ಅನ್ನೋ ವಿಶ್ಲೇಷಣೆಗಳು ಕೂಡ ಕೇಳೋಕೆ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಇನ್ನೇನು ಮತ್ತೆ ಮಂತ್ರಿ ಆಗಬೇಕು ಅನ್ನೋ ಆಸೆಯಲ್ಲಿದ್ದಾರೆ ಜಮೀರ್. ಆದರೆ ಬೈ ಎಲೆಕ್ಷನ್ನ ಬಿಸಿ ಇನ್ನೂ ಕೂಡ ತಟ್ಟೋದು ನಿಂತಿಲ್ಲ ಅನ್ನೋ ರೀತಿಯಲ್ಲಿ ಸ್ಫೋಟವಾಗಿದೆ ಈ ಆಡಿಯೋ. ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಈ ಆಡಿಯೋದ ಸುತ್ತ? ಸದ್ಯಕ್ಕೆ ಜಮೀರ್ ಅವರ ಭವಿಷ್ಯ ಈ ಆಡಿಯೋದ ಮೇಲೆ ಎಷ್ಟು ಅವಲಂಬಿತವಾಗಿದೆ ಅಂತ? ಖಂಡಿತ ಸ್ಮಿತಾ, ಜಮೀರ್ ಅವರ ಭವಿಷ್ಯ ಈಗ ಒಂದು ರೀತಿಯಲ್ಲಿ ಮಂಕ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಂದು ಮಳೆ ನಿಂತು ಮಳೆ ಹಣ್ಣಿ ನಿಂತಿಲ್ಲ ಅನ್ನೋ ಹಾಗೆ ದಾವಣಗೆರೆ ಉಪಚುನಾವಣೆ ಎಫೆಕ್ಟ್ ನಿರಂತರವಾಗಿ ಚರ್ಚೆ ಆಗ್ತಾನೆ ಇತ್ತು ಕಾಂಗ್ರೆಸ್ ಪಕ್ಷದಲ್ಲಿ. ಅದು ಮುಂದಿನ ಕ್ಯಾಬಿನೆಟ್ ಪುನರ್ರಚನೆ ವೇಳೆ ಪ್ರತಿಬಿಂಬವನ್ನು ಬೀರುತ್ತೆ, ಪ್ರತಿಕೂಲ ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಆದ್ರೆ ಈಗ ಸರ್ಕಾರ ಬದಲಾಗಿದೆ, ಸಿದ್ದರಾಮಯ್ಯ ಸರ್ಕಾರ ಬದಲಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ರಚನೆ ಆಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಹೊಸ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋಂಥದ್ದು ಒಂದು
ಹಂತದ ಚರ್ಚೆ ನಡೀತಾ ಇದೆ, ಮೊದಲ ಹಂತದ ಕ್ಯಾಬಿನೆಟ್ ರಚನೆಗಾಗಿ. ಇಲ್ಲಿ ಬಹಳ ಪ್ರಮುಖವಾಗಿ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೊದಲ ಹಂತದಲ್ಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಬಹುತೇಕವಾಗಿ ಅವರಿಗೆ ಸ್ಥಾನ ಕೈ ತಪ್ಪಬಹುದು ಅನ್ನುವಂಥದ್ದು ವಿಚಾರಗಳು ಕಾಂಗ್ರೆಸ್ ಹೈಕಮಾಂಡ್ ಮೂಲದಿಂದ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಉಪಚುನಾವಣೆ ವೇಳೆ ಸಾಕ್ಷ್ಯಗಳು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೈಗೆ ಸಿಕ್ಕಿದ್ವು. ಅದರಲ್ಲೂ ಸುರ್ಜೇವಾಲಾ ಅವರು ಕೆಂಡಾಮಂಡಲವಾಗಿದ್ರು ಈ ತರಹದ ಬೆಳವಣಿಗೆಗಳನ್ನ ನೋಡಿ. ಆಗ ಈ ವಿಚಾರಗಳನ್ನ ಬಹಿರಂಗಪಡಿಸಕ್ ಹೋಗ್ಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ, ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಬೀದಿಯಲ್ಲಿ ಹರಾಜಾಗೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ತಾಳ್ಮೆಯನ್ನು ವಹಿಸಿದ್ರು. ಆದ್ರೆ ಅದರ ಹೊರತಾಗಿ ಅಬ್ದುಲ್ ಜಬ್ಬಾರ್ ಮತ್ತು ನಜೀರ್ ಅಹಮದ್ ಖಾನ್ ಅವರನ್ನ ಏಕಾಏಕಿ ಹುದ್ದೆಯಿಂದ ತೆಗೆಯುವ ಮೂಲಕ ಒಂದಷ್ಟು ಆಕ್ರೋಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ವ್ಯಕ್ತಪಡಿಸಿದ್ದು. ಮುಂದಿನ ದಿನಗಳಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ನೋಡ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸೈಲೆಂಟ್ ಆಗಿತ್ತು. ಈಗ ಸಾರ್ವಜನಿಕವಾಗಿ ಆಡಿಯೋ ಬಹಿರಂಗ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮುಜುಗರ, ಇದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಜಮೀರ್ ಅಹಮದ್ ಖಾನ್ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವುದು ಈಗ ಅನುಮಾನ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಸ್ವತಃ ಸಿದ್ದರಾಮಯ್ಯ ಅವರೇ ಜಮೀರ್ ಅವರ ಪರವಾಗಿ ಮಾತನಾಡ್ತಾ ಇಲ್ಲ, ಅವ್ರ ಪರವಾಗಿ ಬ್ಯಾಟಿಂಗ್ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಆ ಉಪಚುನಾವಣೆ ವೇಳೆ ಜಮೀರ್ ಅವರು ರೈಟ್. ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.